ಸಿ ಫಸ್ಟ್ ಆಫ್ ಆಲ್ ಚಿನ್ನದ ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೋಬೇಕು. ಖಂಡಿತ. ಇವತ್ತು ಭೂಮಿಯಲ್ಲಿ ಸರಿಸುಮಾರು 3 ಲಕ್ಷ ಟನ್ ಚಿನ್ನ ಇದೆ. ಅದರಲ್ಲಿ 2 ಲಕ್ಷ ಟನ್ ಭೂಮಿಗೆ ಮೇಲಿದೆ, 1 ಲಕ್ಷ ಟನ್ ಭೂಮಿ ಒಳಗಿದೆ. ಓಹೋ. ಓಕೆ. ಆ 2 ಲಕ್ಷ ಟನ್ ಭೂಮಿ ಮೇಲಿರೋ ಚಿನ್ನದಲ್ಲಿ ಸುಮಾರು 20,000 ಟನ್ನು, 25,000 ಟನ್ನು ಚಿನ್ನ ಆಲ್ರೆಡಿ ಇಂಡಿಯಲ್ಲಿದೆ ನಮ್ಮ ಜನಗಳ ಹತ್ರ. ಕರೆಕ್ಟ್. ಸೊ ಚಿನ್ನ ಹೆಂಗೆ ಭೂಮಿಗೆ ಬಂತು ಗೊತ್ತಾ? ಅದು ನಂಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದು ಮೈನಿಂಗ್ ಮಾಡಿ ತೆಗಿತಾರೆ ಅಂತ. ನೋ. ಸೊ ಲಕ್ಷಾಂತರ ವರ್ಷಗಳ ಹಿಂದೆ ನೀವೀಗೆಲ್ಲ ನಾವು ಓದಿದ್ವಿ ಶಾಲೆಗಳಲ್ಲಿ, ಡೈನೋಸರ್ಗಳಿದ್ವು, ಒಂದು ಆಸ್ಟ್ರಾಯ್ಡ್ ಬಂದು ಹೊಡೀತು, ಆ ಆಸ್ಟ್ರಾಯ್ಡ್ ಬಂದು ಹೊಡೆದ ತಕ್ಷಣ ಡೈನೋಸರ್ಗಳೆಲ್ಲ ಸತ್ತೋದ್ವು. ತದನಂತರ ಮತ್ತೆ ಗ್ರೋತ್ ಬಂತು, ಎಲ್ಲ ಪ್ರಾಣಿ ಸಂಕುಲ ಎಲ್ಲ ಆವತ್ತಿನ ಕಾಲದಲ್ಲಿ ಸತ್ತೋದ್ವು. ನೀರಲ್ಲಿ ಬದುಕಿದ ಕೆಲವೇ ಪ್ರಾಣಿಗಳು ಬದುಕೊಳ್ಳೋದು, ಅವುಗಳು ನೆಕ್ಸ್ಟ್ ಸಂತಾನ ಅಭಿವೃದ್ಧಿ ಆಯಿತು, ಆಮೇಲೆ ಕೋತಿ ಬಂತು, ಮನುಷ್ಯ ಬಂತು, ಏನೇನೋ ಬಂತು ಅಂತ ಹೇಳಿದ್ರು. ಆವತ್ತಿನ ಕಾಲಘಟ್ಟದಲ್ಲಿ ಒಂದು ಟೈಮಲ್ಲಿ ಒಂದು ಆಸ್ಟ್ರಾಯ್ಡ್ ಬಂದು ಹೊಡಿತಂತೆ ಭೂಮಿಗೆ. ಬಂಗಾರ ಭೂಮಿಗೆ ಸೇರಿದ್ದ ವಸ್ತು ಅಲ್ವೇ ಅಲ್ಲ, ಬಂಗಾರ, ಡೈಮಂಡು, ಈ ಪ್ಲಾಟಿನಮ್ಮು, ಇವೆಲ್ಲ ಆಬ್ಜೆಕ್ಟ್ಸನ್ನು ಭೂಮಿಯಿಂದ ಸೃಷ್ಟಿಯಾಗಿದ್ದಾವಲ್ಲ, ಭೂಮಿಗೆ ಬಂದವು. ಸೊ ಹೊರಗಿನಿಂದ ಭೂಮಿಗೆ ಸೇರಿದಂಥ ಫಾರಿನ್ ಆಬ್ಜೆಕ್ಟ್ಸ್.